ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡುಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಮಗು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾರ್ಚ್ನಲ್ಲಿ ಮಗು ಡೆತ್ ಆಗಿರುತ್ತೆ, ಯುಡಿಆರ್ ದಾಖಲಾಗಿರುತ್ತೆ. ಯುಡಿಆರ್ ಬಳಿಕ ಮರ್ಡರ್ ಕೇಸ್ ಅನ್ನೋದಾಗಿಯೂ ಕೂಡ ದಾಖಲಾಗುತ್ತೆ. ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಲೋಪ ಇದೆ, ಹೀಗಾಗಿ ಮೂವರನ್ನ ಅಮಾನತು ಮಾಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ಸಿಮನ್ ಕುಮಾರ್ ಸಿಂಗ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ನ ಸಸ್ಪೆಂಡ್ ಮಾಡಲಾಗಿದೆ. ಅಧಿಕಾರಿಗಳ ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯ ತನಿಖೆಗೆ ಅಂತ ಹೇಳಿ ಬೇರೆ ಅಧಿಕಾರಿಗಳನ್ನ ನೇಮಕವನ್ನ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಡುಗೋಡಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು ಹಾಗೆ ಓರ್ವ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ನೀಡಲಾಗಿದೆ ಅಂತ ಹೇಳಿ ಸದ್ಯ ಪೊಲೀಸ್ ಆಯುಕ್ತರಾಗಿರುವಂತಹ ಸಿಮನ್ ಕುಮಾರ್ ಸಿಂಗ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾಡುಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಮಗು ಮರ್ಡರ್ ಆಗಿರುತ್ತೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಮಾರ್ಚ್ನಲ್ಲಿ ನಡೆದಿದ್ದಂತಹ ಡೆತ್ ಇದು. ಅದಾದ ನಂತರದಲ್ಲಿ UDR ಅಂತ ಹೇಳಿಯೂ ಕೂಡ ದಾಖಲು ಮಾಡ್ತಾರೆ. ಮತ್ತೆ ತನಿಖೆ ಆದ ನಂತರದಲ್ಲಿ UDR ಬಳಿಕ ಇದು ಮರ್ಡರ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮರ್ಡರ್ ಅನ್ನುವಂಥ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಹಾಗಾಗಿ ಇದರ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಲೋಪ ಇದೆ ಅನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಮೂವರನ್ನ ಅಮಾನತು ಮಾಡಲಾಗಿದೆ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹಾಗೆ ಕಾನ್ಸ್ಟೇಬಲ್ ಮೂವರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅಂತ ಸದ್ಯ ಪೊಲೀಸ್ ಆಯುಕ್ತರಾದಂತಹ ಸಿಮನ್ ಕುಮಾರ್ ಸಿಂಗ್ ಈ ರೀತಿಯಾಗಿ ಮಾಹಿತಿ ತಿಳಿಸಿದ್ದಾರೆ. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರ ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ರಿಪೋರ್ಟ್ ಅಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ಓದ್ಕೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡ್ಬೇಕು. ಈಗ IO ಚೇಂಜ್ ಆಗಿದೆ. IO ನಾವು ACP ಲೆವೆಲ್ ಆಫೀಸರ್ಗೆ ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸ್ ಅವ್ರ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರ ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ರಿಪೋರ್ಟ್ ಅಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ಹೆಸರು ಕಾಡುಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಮಗು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಈಗ ತನಿಖೆ ಕೂಡ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಮಗು ಹತ್ಯೆ ಪ್ರಕರಣದಲ್ಲಿ ಹೊಸ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಅಂದ್ರೆ ಮೊದಲಿಗೆ UDR ಆಗಿ ದಾಖಲಾಗಿರುತ್ತೆ, ಅದಾದ ನಂತರ ಕೊಲೆ ಪ್ರಕರಣ ಅನ್ನೋದಾಗಿಯೂ ಕೂಡ ದಾಖಲಾಗುತ್ತೆ. ಹಾಗಾಗಿ ಇದು ಹೇಗೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಲೋಪ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸರು ಇಲ್ಲಿ ಯಾವ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಿದ್ದಾರೆ, ಏನ್ ತಪ್ಪು ನಡೆದಿದೆ ಅನ್ನೋದಾಗಿಯೂ ಕೂಡ ಇದೀಗ ತನಿಖೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಅಮಾನತುಗೊಂಡಂತ ಇನ್ಸ್ಪೆಕ್ಟರ್ ರಂಗಸ್ವಾಮಿ, PSI ನಿಂಗರಾಜು ಹಾಗೆ ಕಾನ್ಸ್ಟೇಬಲ್ ವಿರುದ್ಧವಾಗಿ ಯಾವ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರಕರಣದ ಆರಂಭಿಕ ತನಿಖೆಯಲ್ಲಿ ಸಾಕ್ಷಿಗಳನ್ನ ಏನಾದ್ರೂ ಕಡೆಗಣಿಸಿದ್ದಾರೆ ಅನ್ನುವಂತಹ ಆರೋಪ ಏನಾದ್ರೂ ಕೇಳಿ ಬಂದಿತ್ತಾ, ಅಥವಾ ಪೊಲೀಸ್ ಆಯುಕ್ತ ಸಿಮನ್ ಕುಮಾರ್ ಸಿಂಗ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಹಿಂದೆ ಇಲ್ಲಿ ಏನ್ ನಡೆದಿತ್ತು ಅನ್ನುವಂತಹ ವಿಚಾರವೂ ಕೂಡ ಬಹಳಷ್ಟು ಮುಖ್ಯ ಆಗತ್ತೆ. ಅಂದ್ರೆ ಅಧಿಕಾರಿಗಳ ಉದ್ದೇಶ ಏನ್ ಆಗಿತ್ತು, ಯಾಕೆ ಇಲ್ಲಿ ಲೋಪ ಆಗದೆ, ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿ. ಜೊತೆಗೆ ಪ್ರಕರಣದ ತನಿಖೆಯನ್ನ ಈಗ ಇನ್ನೋರ್ವ ಅಧಿಕಾರಿಗೂ ಕೂಡ ವಹಿಸಲಾಗಿದೆ. ಮಗು ಸಾವಿನ ಹಿಂದಿನ ನಿಜವಾದ ಕಾರಣದ ಬಗ್ಗೆ ತನಿಖೆಯಲ್ಲಿ ಹಾಗಾದ್ರೆ ಏನಾದ್ರೂ ಮಹತ್ವದ ಮಾಹಿತಿ ಸಿಕ್ಕಿದ್ಯಾ, ಎಲ್ಲವನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಕಾಡುಗೋಡಿ ಠಾಣೆ ವ್ಯಾಪ್ತಿಯ ಮಗು ಹತ್ಯೆ ಪ್ರಕರಣ ಅಂದ್ರೆ ಮೊದಲಿಗೆ UDR ದಾಖಲಾಗಿದ್ದು ನಂತರದಲ್ಲಿ ಕೊಲೆ ಪ್ರಕರಣ ಅಂತ ಹೇಳಿ ಹೇಗೆ ಬದಲಾಗತ್ತೆ? ಪೊಲೀಸ್ ಅಧಿಕಾರಿಗಳ ಲೋಪ ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ? ದಿವ್ಯಾ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಪೊಲೀಸರ ವಿರುದ್ಧವಾಗಿನೇ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಆರೋಪದ ಹಿನ್ನೆಲೆಯಲ್ಲಿ 3 ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ.
ಅದರಲ್ಲಿ ಪ್ರಮುಖವಾಗಿ ಈ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಮೂರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಆಗಿನ ಇನ್ಸ್ಪೆಕ್ಟರ್, ಈಗ ಅವರು ಈ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕಳೆದ ತಿಂಗಳು ಕೂಡ ಅವರು ಟ್ರಾನ್ಸ್ಫರ್ ಆಗಿರುತ್ತೆ. ಸದ್ಯ ಇಲಾಖಾ ತನಿಖೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಈಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು PSI ನಿಂಗರಾಜ್ ಆಗಿರ್ಬೋದು, ಓರ್ವ ಕಾನ್ಸ್ಟೇಬಲ್ ಕೂಡ ಸಸ್ಪೆಂಡ್ ಕೂಡ ಆಗಿರಬಹುದು. ಅದಕ್ಕೆ ಏನು ಮಾರ್ಚ್ ತಿಂಗಳಲ್ಲಿ ಏನು ಮಗು ಡೆತ್ ಆಗುತ್ತೆ. ಡೆತ್ ಆದಂತಹ ಸಂದರ್ಭದಲ್ಲಿ UDR ಪ್ರಕರಣ ದಾಖಲಾಗಿರುತ್ತೆ. ಅದಾದ ಮೇಲೆ ಒಂದು ಪ್ರಕರಣದ ತನಿಖೆಯನ್ನು ಕೈಗೊಂಡಂತಹ ಪೊಲೀಸರನ್ನು ಕೂಡ ಅಲ್ಲಿ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ. ಮತ್ತು ಮಗುವಿನ ಹತ್ಯೆ ಆದ್ರೂ ಕೂಡ, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬೇರೆ ಆದಂತಹ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾದ್ರೂ ಕೂಡ ಇಲ್ಲಿ UDR ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅದಾದ ಮೇಲೆ ಕೇಸನ್ನ ಮುಚ್ಚಿ ಹಾಕುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಅನ್ನ ಆರೋಪಿಗಳ ಜೊತೆ ಏನಾದ್ರೂ ಕೈ ಜೋಡಿಸ್ತಾರ ಅನ್ನೋ ಅಂಗನಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದೊಂದು ಭಾಗ. ಇನ್ನು ಈ ಮೋಹನ್ ಆಗಿರ್ಬೋದು ಮತ್ತು ಪ್ರಿಯಾಂಕಾ ಆಗಿರ್ಬೋದು, ಇವರ ನಡುವೆ ಸಂಬಂಧ ಇರುತ್ತೆ. ಅದಾದ ಮೇಲೆ ಇಬ್ಬರ ನಡುವೆನೂ ಕೂಡ ಸಾಕಷ್ಟು ದಿನಗಳಿಂದ ಕೂಡ ಲಿವಿಂಗ್ ರಿಲೇಶನ್ಶಿಪ್ ಇದ್ರು. ಮತ್ತು ಆ ಮೃತ ಮಗು ವೆನಿಲಾ ಏನಿದ್ದಾಳೆ, ಆಕೆಯ ಮೈಬಣ್ಣದ ಬಗ್ಗೆನೂ ಕೂಡ ಇವರಿಗೆ ಸಾಕಷ್ಟು ಅಸಮಾಧಾನ ಇತ್ತು. ಮತ್ತು ಆಕೆಗೆ ಹೊಟ್ಟೆಯ ಭಾಗಕ್ಕೆ ಗುದ್ದೋದಾಗಿರ್ಬೋದು ಮತ್ತು ಕತ್ತು ಹಿಸುಕಿ ಕೊಲೆ ಮಾಡುವಂತಹ ಕೃತ್ಯವನ್ನು ಕೂಡ ಈ ಆರೋಪಿಗಳು ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ಹೀಗಾಗಿ ಇದೆಲ್ಲವನ್ನೂ ಕೂಡ ಮುಚ್ಚಿ ಹಾಕುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೃತ್ಯವನ್ನ ಮಾಡಿದ್ರ ಅನ್ನೋ ಒಂದು ಆಂಗಲಲ್ಲಿ. ಯಾಕಂತಂದ್ರೆ ಜೂನ್ ತಿಂಗಳಲ್ಲಿ ಮರ್ಡರ್ ಕೇಸ್ ಕೂಡ ದಾಖಲಾಗುತ್ತೆ. ಅದಾದ ಮೇಲೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಗೊತ್ತಾಗುತ್ತೆ. ಪೊಲೀಸರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಅಂಗಲಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಸದ್ಯಕ್ಕೆ ಆ ಮಗುವಿನ ತಂದೆ ಹೇಮಂತ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಈಕೆ ಏನು ಪರಾರಿಯಾಗಿ ಸಕಲೇಶ್ಪುರದ ರೆಸಾರ್ಟ್ ನಲ್ಲಿ ಪ್ರಿಯಾಂಕಾ ಏನು ವಾಸ್ತವ್ಯನ ಹೊಡಿತು, ಅಲ್ಲಿಂದ ಈಕೆಯನ್ನ ಅರೆಸ್ಟ್ ಮಾಡ್ಕೊಂಡು ನಿನ್ನೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಸದ್ಯ ತನಿಖಾಧಿಕಾರಿಯಾಗಿ ಗೋವರ್ಧನ್ ಅನ್ನೋದು ಏನಿದ್ದಾರೆ, ಅವರು ಈಗ ಈ ಇಬ್ಬರು ಆರೋಪಿಗಳು ಅಂದ್ರೆ ಮೋಹನ್ ಮತ್ತು ಪ್ರಿಯಾಂಕಾ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ತಮ್ಮ ಸಂಬಂಧಕ್ಕೆ ಈ ಬಾಲಕಿ ಅಡ್ಡಿ ಬರ್ತಾಳೆ, ಜೊತೆಲಿದ್ರೆ ಸಾಕಷ್ಟು ನಮಗೆ ಪ್ರವೇಶಿ ಇರಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈಕೆಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕಂತೂ ತಮ್ಮದೇ ಆದಂತಹ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಈಕೆ ಅಸಲಿತ್ತು ಕೂಡ ಬಯಲಾಗ್ತಾ ಇರುವಂತದ್ದು. ಸತ್ತ ಮಗುವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ಲಂತೆ ಪ್ರಿಯಾಂಕಾ. ಅದಾದ್ಮೇಲೆ ಬಟ್ಟೆಯನ್ನು ಕೂಡ ತೊಡಿಸಿದ್ಲಂತೆ. ಇನ್ನು ಮಗು ಸತ್ತ ನಂತರ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿ ನಾಟಕವನ್ನು ಕೂಡ ಆಡಿದ್ರು. ಈ ಎಲ್ಲಾ ವಿಚಾರಗಳು ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ತನ್ನ ಒಂದು ಅಕ್ರಮ ಸಂಬಂಧಕ್ಕೋಸ್ಕರ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದಂತಹ ತಾಯಿ ಏನಿದ್ದಾಳೆ, ಆಕೆಯ ಪ್ರಿಯಕರನೊಂದಿಗೆ ಈಗ ಪೊಲೀಸರ ಅತಿಥಿ ಕೂಡ ಆಗಿರುವಂತದ್ದು. ಹಿರಿಯ ಅಧಿಕಾರಿಗಳು ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಒಂದು ಕೊಲೆ ಪ್ರಕರಣವನ್ನ UDR ಪ್ರಕರಣವನ್ನೇ ಪರಿವರ್ತನೆ ಮಾಡಿ ಅದಾದ ಮೇಲೆ ಆರೋಪಿಗಳಿಗೆ ಸಾಥ್ ಕೊಟ್ಟಂತಹ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿನೇ 3 ತಡೆದಂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಇದರಲ್ಲಿ ಮತ್ತಷ್ಟು ಜನ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗೂ ಕೂಡ ಕ್ರಮ ಆಗುತ್ತೆ ಅನ್ನೋದು ಒಂದು ಮಾತನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಒಂದು UDR ಪ್ರಕರಣವನ್ನ ಈ ರೀತಿಯಾಗಿ ಪರಿವರ್ತನೆ ಮಾಡುವಂತದ್ದಾಗಿರ್ಬೋದು, ಸಾವಿಗೆ ನ್ಯಾಯ ಕೊಡಿಸಬೇಕಾದಂತಹ ಪೊಲೀಸರೇ ಈ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ವಿಚಾರ. ಮತ್ತು ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಇದು ಇರಿಸುಮುರಿಸು ಕೂಡ ಆಗ್ತಾ ಇರುವಂತದ್ದು. ಹೀಗಾಗಿ ಇಲಾಖಾ ತನಿಖೆ ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಜನರ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಈ ಆರೋಪಿಗಳ ವಿಚಾರಣೆಯನ್ನ ಈಗ ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ದಿವ್ಯ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಡುಗೋಡಿ ಠಾಣೆ ವ್ಯಾಪ್ತಿಯಲ್ಲಿ ಮಗು ಮರ್ಡರ್ ಕೇಸ್ ಏನಾಗಿತ್ತು, ಬಹಳಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು, ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಒಟ್ಟಾರೆಯಾಗಿ ಅದರ ತನಿಖೆಯೂ ಕೂಡ ಈಗ ಮುಂದುವರಿತಾ ಇದೆ. ಈಗಾಗಲೇ 3 ಜನ ಪೊಲೀಸರು ಕೂಡ ತಮ್ಮ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ತಿಳಿದು ಬಂದಿರೋದ್ರಿಂದ ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ನೀವು ಫೋಟೋದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು, ಈಗ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳು ಏನಿದ್ದಾರೆ ಅವರ ಫೋಟೋ ಅದು. ಕೊಲೆಯನ್ನ ಮುಚ್ಚಿಡೋದಕ್ಕೆ ತಾಯಿ ಹಾಗೆ ಪ್ರಿಯಕರ ಕೂಡ ಒಳಸಂಚನ್ನ ನಡೆಸಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹಾಗೆ ಕಾನ್ಸ್ಟೇಬಲ್ ಅನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. UDR ಬಳಿಕ ಮರ್ಡರ್ ಕೇಸ್ ದಾಖಲಾಗಿತ್ತು. ಒಟ್ಟಾರೆಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಕಾಡುಗೋಡಿ ಇನ್ಸ್ಪೆಕ್ಟರ್ ಆಗಿದ್ದಂಥ ರಂಗಸ್ವಾಮಿ, PSI ನಿಂಗರಾಜು ಹಾಗೆ ಓರ್ವ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿ ಸದ್ಯ ಆದೇಶವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದರ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮತ್ತಿನ್ನೇನಾದರೂ ಪೊಲೀಸ್ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ರೆ ಏನು ಎತ್ತ ಎಲ್ಲವನ್ನ ಕೂಡ ಕಾದು ನೋಡಬೇಕಾಗುತ್ತೆ.